ಎಸ್, ಇನ್ನು ಬೀದರ್ ಐತಿಹಾಸಿಕ ನಗರ ಎಂಬ ಹೆಗ್ಗಳಿಕೆ ಪಡೆದಂಥ ಬೀದರ್ ಜಿಲ್ಲೆ. ಆದರೆ ಇವತ್ತು ಎಂಥ ದುಸ್ಥಿತಿಗೆ ಬಂದು ತಲುಪಿದೆ ಗೊತ್ತಾ? ಅಲ್ಪ ಸ್ವಲ್ಪ ಮಳೆ ಆದ್ರೆ ಸಾಕು, ರಸ್ತೆಗಳು ಕೆರೆಗಳಾಗುತ್ತೆ. ಚರಂಡಿ ರಸ್ತೆ ಮತ್ತು ಚರಂಡಿಗಳ ನಡುವೆ ವ್ಯತ್ಯಾಸವೇ ಗೊತ್ತಾಗದಂತೆ ಸ್ವಿಮ್ಮಿಂಗ್ ಪೂಲ್ಗಳಾಗಿದೆ. ಅಂದರೆ ನನ್ನಂಥ ದೊಡ್ಡವರಿಗೆ ಆಡ್ಲಿಕ್ಕೆ ಬರಲ್ಲ ಸ್ವಿಮ್ಮಿಂಗು. ಸಣ್ಣ ಮಕ್ಕಳು 5-6 ವರ್ಷದವರು ಈ ರಸ್ತೆಯಲ್ಲಿಯೇ ಸ್ವಿಮ್ಮಿಂಗ್ ಮಾಡ್ಬೋದು. ಮಾಜಿ ಸಚಿವ ಹಾಲಿ ಶಾಸಕ ರಹೀಂ ಖಾನ್ ಅವರ ತವರು ಕ್ಷೇತ್ರದಲ್ಲಿ ಬೀದರ್ ನಗರದಲ್ಲಿ ಅಭಿವೃದ್ಧಿ ಎಂಬುದು ಸಂಪೂರ್ಣವಾಗಿ ಪಾತಾಳಕ್ಕೆ ಕುಸಿದು ಹೋಗಿದೆ. ಐತಿಹಾಸಿಕ ಬೀದರ್ ನಗರವನ್ನು ಇವತ್ತು ಗುಂಡಿಗಳ ನಗರವನ್ನಾಗಿ ಮಾಡಿಬಿಟ್ಟಿದ್ದಾರೆ ನಮ್ಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು. ಮೈಲೂರು ಕ್ರಾಸ್ ಕಡೆಯಿಂದ ಬಸವೇಶ್ವರ ವೃತ್ತಕ್ಕೆ ತೆರಳುವಂತ ಪ್ರಮುಖ ರಸ್ತೆಯಲ್ಲಿ ಬೃಹತ್ ಗುಂಡಿಗಳದ್ದೇ ದರ್ಬಾರ್ ಆಗಿದೆ. ವಾಹನ ಸವಾರರು ರಸ್ತೆಯಲ್ಲಿ ಸಾಗ್ತಿದಾರೋ ಅಥವಾ ಸಾವಿನ ಗುಂಡಿ ಒಳಗೆ ಸಾಗ್ತಾ ಇದ್ದಾರೋ ತಿಳಿಯದಂತೆ ಜೀವವನ್ನ ಅಂಗೈಯಲ್ಲಿ ಹಿಡಿದುಕೊಂಡು ಸಂಚರಿಸುವ ಸ್ಥಿತಿ ಬೀದರ್ ಸಿಟಿಯಲ್ಲಿ ನಿರ್ಮಾಣವಾಗಿದೆ. ಪ್ರತಿನಿತ್ಯ ನೂರಾರು ಪ್ರಯಾಣಿಕರು, ಶಾಲಾ ಮಕ್ಕಳು, ವೈದ್ಯರು ಇದೇ ಬೀದರ್ ಸಿಟಿಯಲ್ಲಿ ಅಡ್ಡಾಡ್ತಾರೆ. ಕಣ್ಣಿದ್ದು ಕುರುಡರಂತೆ ನಮ್ಮ ಪಾಲಿಕೆ ಅಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ನಡೆಸಿರುವಂಥ ಒಂದು ಫೈರ್ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ತೋರಿಸ್ತೀವಿ. ಖುದ್ದಾಗಿ ನಮ್ಮ ಪ್ರತಿನಿಧಿ ಸ್ಥಳಕ್ಕೆ ಹೋಗಿ ಬೀದರ್ ಜಿಲ್ಲೆಯ ಜನರು ಮತ್ತು ಬೀದರ್ ನಗರದಲ್ಲಿರುವಂಥ ಜನರು ಅನುಭವಿಸುತ್ತಿರುವಂಥ ಈ ಗುಂಡಿಮಯ ರಸ್ತೆಗಳ ನೋವು ಏನು ಅಂತ ಖುದ್ದಾಗಿ ಫೀಲ್ಡಿಗಿಳಿದು ಆ ಕೆಸರಿನಲ್ಲಿಯೇ ನಿಮಗೆ ಸುದ್ದಿ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಬನ್ನಿ ಒಂದ್ಸಲ ಕ್ವಿಕ್ ಆಗಿ ನೋಡ್ಕೊಂಡು ಬನ್ನಿ. ಒಂದೂರಿನ ಅಭಿವೃದ್ಧಿಯನ್ನು ಅಲ್ಲಿನ ರಸ್ತೆಗಳು ತೋರಿಸ್ಕೊಡ್ತಾವಂತೆ. ಆದ್ದರಿಂದ ಇವತ್ತು ನಾವು ಐತಿಹಾಸಿಕ ನಗರ ಬೀದರ್ನಲ್ಲಿರುವ ರಸ್ತೆಗಳು ಯಾವ ರೀತಿ ಅಭಿವೃದ್ಧಿಯಾಗಿವೆ, ಇಲ್ಲಿನ ಶಾಸಕರು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಬೀದರ್ ನಗರದ ಬಸವೇಶ್ವರ ವೃತ್ತದಿಂದ ಏನು ಮೈಲೂರು ಕ್ರಾಸ್ ಕಡೆ ಹೋಗುವ ಅಥವಾ ಗುಂಪಾ ರಿಂಗ್ ರೋಡ್ ಕಡೆ ಹೋಗುವ ರಸ್ತೆಯಲ್ಲಿ ನಾವಿದ್ದೇವೆ. ಏನು ಒಂದು 2-3 ದಿವಸಗಳಿಂದ ಅಲ್ಪ ಮಟ್ಟದ ಮಳೆ ಬೀದರ್ ನಗರದಲ್ಲಿ ಆಗ್ತಾ ಇದೆ. ಇದನ್ನು ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಇಲ್ಲಿನ ಪರಿಸ್ಥಿತಿ ಇದೆ ಅಂತ ನೋಡ್ಬೋದು. ನೀವು ಇದನ್ನ ರಸ್ತೆ ಅಂತಿರೋ, ಕೆರೆ ಅಂತಿರೋ, ಸಾರ್ವಜನಿಕರಿಗೆ ಬಿಟ್ಟಿದ್ದು ನೋಡ್ತಾ ಇರ್ಬೋದು. ವೆಹಿಕಲ್ ಯಾವ ರೀತಿ ಹೋಗ್ತಾ ಇದೆ, ಬೈಕು ಅಂತ. ಇದನ್ನು ನಿಜವಾಗ್ಲೂ ರಸ್ತೆ ಅಂತ ಕರಿಬೇಕಾ ಅಥವಾ ಇದನ್ನ ಕೆರೆ ಅನ್ನಬೇಕಾ, ಸ್ವಿಮ್ಮಿಂಗ್ ಪೂಲ್ ಅನ್ನಬೇಕಾ, ಇಲ್ಲಿನ ಶಾಸಕರು ಹೇಳಬೇಕು. ಶಾಸಕರಂತ ರಹೀಂ ಖಾನ್ ಅವರು ಪಾಪ ಏನೋ ಮಾಜಿ ಸಚಿವರು ತಮ್ಮ ಸಚಿವ ಸ್ಥಾನಕ್ಕೆ ಇಚ್ಛಿಸಲಿಕ್ಕೆ ದೆಹಲಿಯಲ್ಲಿದ್ದಾರೆ ಕಳೆದ 15 ದಿವಸದಿಂದ. ಆದರೆ ಬೀದರ್ ಜಿಲ್ಲೆಯ ಅಥವಾ ಬೀದರ್ ಸಿಟಿಯ ಜನರು ಇಲ್ಲಿನ ಈ ಗುಂಡಿಮಯ ರಸ್ತೆಯಲ್ಲಿ ಪರದಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು, ರಸ್ತೆ ನೋಡಿ, ಅದು ಆಟೋಗಳು ಹೇಗೆ ಹೋಗ್ತಾವೆ. ಅದರಲ್ಲೂ ರಾತ್ರಿ ಸ್ವಲ್ಪ 1 ಗಂಟೆ ಅರ್ಧ ಗಂಟೆ ಜೋರಾಗಿ ಮಳೆ ಬಂತು ಅಂದರೆ ಸಂಪೂರ್ಣವಾಗಿ ನೀರು ನಿಂತಿರುತ್ತೆ. ಇಲ್ಲಿ ರಸ್ತೆಯಲ್ಲಿದೆ, ಗುಂಡಿಯಲ್ಲಿದೆ, ಯಾವುದೂ ಗೊತ್ತಾಗಲ್ಲ. ನಾವು ನಿಮಗೆ ಇದನ್ನ ತೋರಿಸ್ತೀವಿ ಯಾವ ಮಟ್ಟಿಗೆ ಇಲ್ಲಿನ ರಸ್ತೆಗಳು ಗುಂಡಿ ಬಿದ್ದಿವೆ ಅಂತ. ಬ್ರದರ್ ಸ್ವಲ್ಪ ಬರ್ರಿ, ಇಲ್ಲಿ ಹೆಲ್ಪ್ ಮಾಡ್ರಿ ನಮಗೊಂದು ಸ್ವಲ್ಪ. ನೋಡ್ತಾ ಇರ್ಬೋದು ಅಲ್ಲಿ ಅಂಗವಿಕಲರು ಕೂಡ ಹೋಗ್ತಾ ಇದ್ದಾರೆ, ಯಾವ ರೀತಿ ಪರದಾಡ್ತಿದ್ದಾರೆ. ಚಿಕ್ಕ ಗಾಳಿ ಇರುತ್ತೆ, ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾವ ಕಡೆಗಾದರೂ ಪಲ್ಟಿ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ನೋಡಿ ಇಲ್ಲಿ ನಾನು ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ. ಇವತ್ತು ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಬ್ರದರ್ ಸ್ವಲ್ಪ ಆ ಕಡೆಗೆ ಹೋಗ್ತೀರಾ ಇದನ್ನ ಹಿಡ್ಕೊಂಡು? ಸರ್ ಒಂದು ಸಲ ನಿಧಾನ ಇರಲಿ, ಅವ್ರು ಹೋಗ್ಲಿ, ಅವನ್ನ ತೋರಿಸ್ತೀವಿ, ಅಳತೆ ತೋರಿಸ್ಬಿಡ್ತೀನಿ ಇವತ್ತು ನಾನು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ. ಇಲ್ಲಿನ ನಾಯಕರು, ಶಾಸಕರು, ಸಚಿವರು ಆ ಕಡೆ ಹೋಗ್ರಿ ಸ್ವಲ್ಪ ನೋಡಿ ಎಷ್ಟು ಉದ್ದದ ಗುಂಡಿ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಿಡೀರಿ ಅಲ್ಲಿ, ಬಾರಪ್ಪ ಇಲ್ಲಿ ಕ್ಯಾಮ್ರಾ ಸ್ವಲ್ಪ ಮುಂದೆ ಬನ್ನಿ. ನೋಡಿ ಇದು ನೋಡ್ತಾ ಇರ್ಬೋದು 186 ಇಂಚ್. ಇದು 186 ಇಂಚು ಈ ಗುಂಡಿ ಇದೆ, ಇಷ್ಟು ದೊಡ್ಡದು. ಇದನ್ನ ಈ ಕಡೆಗೆ ಇಡೀರಿ ಬ್ರದರ್, ಸ್ವಲ್ಪ ಆ ಕಡೆಯಿಂದ ಇಡ್ರಿ. ಇದು ಉದ್ದ ಅಗಲ ತೋರಿಸ್ತೆ, ಇದು 186 ಇಂಚ್ ಅಗಲ ತೋರಿಸ್ತೆ. ಅದೇ ರೀತಿ ಇದನ್ನ ಉದ್ದ ತೋರಿಸ್ತೀನಿ. ಅಲ್ಲೇ ಇಡೀರಿ. ಹಾಂ ಬ್ರದರ್ ಸರಿ, ಹಿಡೀರಿ, ಅಲ್ಲೇ ಇಡೀರಿ. ಈ ಕಡೆಗೆ ಇಡೀರಿ, ಗುಂಡಿಗೆ ಇಡೀರಿ. ಇದನ್ನು ನೋಡಿ, ಇದು 160 ಇಂಚು, 400 ಸೆಂಟಿಮೀಟ್ರ್ ಹೆಚ್ಚು ಕಡಿಮೆ. ನೋಡ್ಬೋದು ಇದನ್ನ ಯಾವ ರೀತಿ ಇದನ್ನು ಇಲ್ಲಿನ ಶಾಸಕರು ಹೇಳ್ತಾರೆ ಅಂತ. ಇಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಇರ್ಬೋದು ನೀವೀಗ. 180 ಇಂಚು, 160 ಇಂಚು ದೊಡ್ಡ ಮಟ್ಟದ ಗುಂಡಿ ಇಲ್ಲಿ ಬಿದ್ದಿದೆ ಅಂದರೆ ಯಾವ ರೀತಿ ಇಲ್ಲಿ ಕೆಲಸ ಆಗ್ತದೆ. ನಿಂತ್ಕೊಳ್ಳಿ ಸರ್, ಒಂದು ಸೆಕೆಂಡ್ ನಿಂತ್ಕೊಳ್ಳಿ. ಪಾಪ ಅವ್ರ ಮಾತುಗಳನ್ನ ಕೇಳ್ಕೊಂಡ್ರಿ, ಎಷ್ಟು ಕೆಟ್ಟದಾಗಂದ್ರು. ಬೀಪ್ ಸೌಂಡ್ ಹಾಕ್ಬೇಕು, ಆ ರೇಂಜಿಗಿದೆ. ಇಲ್ಲಿ ಮಾತಾಡ್ತೀನಿ, ಜನರನ್ನ ಕೇಳ್ತೀನಿ. ಬನ್ನಿ ಸರ್, ಸ್ವಲ್ಪ ಮುಂದೆ ಬನ್ನಿ.
ಏನು ಹೇಳ್ತೀರಿ ಸರ್ ಈ ರಸ್ತೆ ನೋಡಿ? ಸರ್ ನೋಡತ್ತಿರಲಿಲ್ಲ, ಮಳೆಗಾಲ ತುಂಬ ನೀರು ಇದು, ಗಾಡಿಗೆ ಹೋಗಿಂದೆ ಹೋಗೋದು ಭಾಳ ತಕ್ಲೀಫ್ ಅಲ್ಲದ. ಜರ CMC ಸಾಬ್ರಿ ಜರ ಕಣ್ಣೆತ್ತಿ ನೋಡ್ಕೊ ಅಂತ ಹೇಳಿ ಸರ್. ನೀವು ಸ್ವಲ್ಪ ಹೇಳಿ ಸರ್. MLA ಅವ್ರು ಏನು ಮಾಡ್ಲಾಕ್ತಾರೆ ಅಂತೀರಿ? ಸರ್ ಅವ್ರು ಎಲ್ಲ ಈಗ ಇದ್ರಾಗ ಬಿಜಿ ಹೋಗ್ಯಾರ, ಸಚಿವರು ಆಗ್ಲಾಗ ಬಿಜಿ ಆಗ್ಯಾರ. ಇದ್ರಾಗ ಗೋರ್ ಗರೀಬರು ಹಾಳಾಗ್ಲತ್ತಾರ ಸರ್. ಇದ್ರಾಗ ಸ್ವಲ್ಪ ನಿಮ್ಮ ಮುಖಾಂತರ ಜರ ಹೇಳ್ರಿ ಇವ್ರದ್ದು. ನೋಡಿ ಜನರು ಹೇಳ್ತಾ ಇದ್ದಾರೆ, ಅಪ್ಪ ಅವ್ರು ಬ್ಯುಸಿ ಇದ್ದಾರೆ, ಅವ್ರಿಗೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮಾಡಿ ಒಂದು ಸ್ಯಾಂಪಲ್ ಇದು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದನ್ನ. ಅದು ಕೇವಲ ಸ್ಯಾಂಪಲ್ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಪರದಾಡ್ತಿದ್ದಾರೆ. ಇದು ಇಲ್ಲಿಂದ ಅಲ್ಲಿವರೆಗೂ ನಗರದ ಪ್ರಮುಖ ರಸ್ತೆ ಯಾವ ಮಟ್ಟಿಗೆ ಹೈರಾಣಾಗಿ ಹೋಗಿದೆ ಅಂತ ಹೇಳ್ಬೋದು ಜನರು. ಅಲ್ಲಿಂದ ಇಲ್ಲಿವರೆಗೂ ಕಂಟಿನ್ಯೂಸ್ ಇಲ್ಲಿ ಹಾರುಗೆರೆ ಕಮಾನ್ವರೆಗೂ ಒಂದು 300-400 ಮೀಟ್ರ್ ರಸ್ತೆ ಸಂಪೂರ್ಣವಾಗಿ ಹಾಳಾಗೋಗಿದೆ. ಇಲ್ಲಿರೋರನ್ನ ಕೇಳ್ತೀನಿ ನಾನು, ಬೇಕಾದ್ರೆ ಆಟೋ ಓಡಿಸೋರನ್ನ, ಸಾರ್ವಜನಿಕರನ್ನ ಕೇಳಿದ್ರೆ ಅವರೇ ಹೇಳ್ತಾರೆ ಯಾವ ರೀತಿ ಇದೆ ಇಲ್ಲಿ ರಸ್ತೆ ಅಂತ. ಸರ್ ಏನು ಹೇಳ್ತೀರಿ ರೋಡಿನ ಬಗ್ಗೆ? ರೋಡ್ ಏನು ಸರ್, ಮಳೆಗಾಲ ಬಂತಂದ್ರೆ ಇದೆ ಹಾಲತ್ತು. ಯಾಕೆ ಏನು ಹೇಳ್ತೀರಿ ರಾಜಕಾರಣಿಗಳಿಗೆ ಮಾಡ್ಲಿಕ್ಕೆ ಇಲ್ಲ? ಮಾಡ್ಬೇಕು ಸರ್ ಎಲ್ಲ. ನೋಡಿ ಪಾಪ ಜನರು ನಿಸ್ಸಹಾಯಕರಾಗಿದ್ದಾರೆ ಬೀದರ್ನಲ್ಲಿ. ಒಂದು ಐತಿಹಾಸಿಕ ನಗರ, ಇಬ್ಬಿಬ್ರು ಸಚಿವರಿದ್ದರು, ಈಗಿಲ್ಲ. ಅಷ್ಟೆಲ್ಲ ಇದ್ದರೂ ಕೂಡ ಇಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ, ಸಂಪರ್ಕ ಯಾವ ರೀತಿ, ಇದು ಕೇವಲ ಇದು ಒಂದೇ ರಸ್ತೆದಲ್ಲ ನಾನು ಹೇಳ್ತಾ ಇರೋದು. ನಗರದ ಯಾವುದೇ ರಸ್ತೆಗೂ ಹೋಗಿ ಇದೇ ಹಣೆ ಬರ. ನಗರದ ಯಾವ ರಂಗಮಂದಿರ ಕಡೆ ಹೋಗ್ತೀರಾ, ಬಸ್ ಸ್ಟ್ಯಾಂಡ್ ಪಕ್ಕ ಹೋಗ್ತೀರಾ, ಎಲ್ಲೋದ್ರೂ ಇದೇ ಇದು ಹಣೆ ಬರ. ಇದನ್ನು ಸುದ್ದಿ ಮಾಡಬೇಕಾ, ಒಂದು ರಸ್ತೆಯಲ್ಲಿರೋ ಸಮಸ್ಯೆಗಳನ್ನೇ ಒಂದು ಅಭಿಯಾನ ಮಾಡಬೇಕಾ ತಿಳಿತಾ ಇಲ್ಲ. ಯಾಕಂದರೆ ಆ ರೇಂಜ್ಗೆ ಪರಿಸ್ಥಿತಿ ಬೀದರ್ ನಗರದ ಪ್ರಮುಖ ರಸ್ತೆಗಳಿವೆ. ಮಾಜಿ ಸಚಿವ ರಹೀಮ್ ಖಾನ್ ಅವರು ಕೂಡಲೇ ಸ್ವಲ್ಪ ಎಚ್ಚೆತ್ಕೊಳ್ಳಿ. ತಮ್ಮ ನಗರದ ತಮ್ಮ ಓಟ್ ಹಾಕಂಥ ಜನರು ಸಂಕಷ್ಟದಲ್ಲಿದ್ದಾರೆ, ಬಂದು ಕೂಡಲೇ ಇದನ್ನು ನೋಡಿ ಇದಕ್ಕೊಂದು ಪರಿಹಾರ ಕೊಡಲಿ, ಶಾಶ್ವತ ಪರಿಹಾರ ಕೊಡಲಿ. ಮಳೆಗಾಲ ಬಂತು ಅಂದರೆ ಸುಮ್ಮನೆ ಮಣ್ಣು ಹಾಕೋದು, ಗುಂಡಿ ಮುಚ್ಚೋ ಕೆಲಸ ಆಗ್ತಾಯಿದೆ. ಆದರೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲ. ಕೂಡಲೇ ಏನೋ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ಶಾಸಕರು ಜನರ ಧ್ವನಿಯಾಗಿ ಇದನ್ನು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸಿದರೆ ತಮಗೂ ಕೂಡ ಹಾಗೂ ಕ್ಷೇತ್ರದ ಜನರಿಗೂ ಕೂಡ ಒಳ್ಳೆಯದಾಗೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನ್. ನೋಡಿದ್ರಲ್ಲ ಈ ಪರಿಸ್ಥಿತಿ, ನಮ್ಮ ಪ್ರತಿನಿಧಿ ತೋರಿಸಿದಂಥ ಪರಿಸ್ಥಿತಿ ನೋಡಿದರೆ ಅಲ್ಪ ಮಳೆ ಆದರೆ ಸಾಕು, ಇಡೀ ರಸ್ತೆ ಈ ರೀತಿ ಸ್ವಿಮ್ಮಿಂಗ್ ಪೂಲ್ ಆಗಿ ಬದಲಾಗ್ತಾ ಇದೆ. ರಸ್ತೆ ಎಲ್ಲಿದೆ, ಅದರ ಒಳಗಿರುವ ಸಾವಿನ ಗುಂಡಿ ಎಲ್ಲಿದೆ ಅಂತ ಹುಡುಕುವುದೇ ಸಾರ್ವಜನಿಕರಿಗೆ ದೊಡ್ಡ ಸಾಹಸವಾಗಿದೆ. ಅಂದರೆ ಯಾವ ಮಟ್ಟಿಗೆ ರಸ್ತೆಗಳು ಹದಗೆಟ್ಟಿದೆ ಅಂತ. ಈಗ ನನಗೆ ಅನ್ನಿಸ್ತಾ ಇದೆ, ಬೀದರ್ ಒಂದು ಕಾಲದಲ್ಲಿ ಐತಿಹಾಸಿಕ ನಗರವಾಗಿತ್ತು. ಆದರೆ ಇವತ್ತು ರಸ್ತೆಯ ಉದ್ದುದ್ದಕ್ಕೂ ದೊಡ್ಡ ದೊಡ್ಡ ಗುಂಡಿಗಳು ಬಾಯಿ ತೆರೆದು ಸಾರ್ವಜನಿಕರನ್ನು ಸಾವಿಗೆ ಆಹ್ವಾನಿಸ್ತಾ ಇದೆ. ಪ್ರತಿನಿತ್ಯ ನೂರಾರು ವಾಹನ ಸವಾರರು ಇಲ್ಲಿ ಬಿದ್ದು ಕೈಕಾಲುಗಳನ್ನು ಮುರಿದುಕೊಳ್ತಾ ಇದ್ದಾರೆ. ಆದರೂ ಇಲ್ಲಿನ ನಾಯಕರಿಗೆ, ಅಧಿಕಾರಿಗಳಿಗೆ ಕನಿಷ್ಠ ಸೌಜನ್ಯವೂ ಇಲ್ಲದಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಕ್ಷೇತ್ರದ ಶಾಸಕರಾಗಿ ಮಾಜಿ ಸಚಿವರಾಗಿರುವಂಥ ರಹೀಮ್ ಖಾನ್ ಅವರೇ ಒಮ್ಮೆ ರಸ್ತೆಯಲ್ಲಿ ನಿಮ್ಮ AC ಕಾರ್ನಿಂದ ಕೆಳಗಿಳಿದು ಬೈಕ್ ಮೇಲೆ ನೀವು ಒಂದು ಸಲ ಹೋಗಿ ಬೀದರ್ ಜನರ, ಬಡ ಜನರ ದಿನಂಪ್ರತಿ ಪಡುತ್ತಿರುವಂಥ ನರಕ ಯಾತನೆ ಏನು ಎಂಬುದು ನಿಮಗೆ ಗೊತ್ತಾಗುತ್ತೆ. ಕೋಟಿ ಕೋಟಿ ರೂಪಾಯಿಯಿಂದ ನಗರಾಭಿವೃದ್ಧಿ ಅನುದಾನ ಎಲ್ಲಿ ಹೋಯಿತು? ಮತ್ತು ಪ್ರಾಧಿಕಾರದ ನಗರಸಭೆ ಇದ್ದಿದ್ದು ಮಹಾನಗರ ಪಾಲಿಕೆ ಆಯ್ತಂತೆ. ಅದು ಯಾವ ಆಧಾರದಲ್ಲಿ ಮಾಡಿದ್ರೋ ನನಗೆ ಈಗ ಗೊತ್ತಾಗ್ತಾ ಇಲ್ಲ. ಸಿಟಿಯಲ್ಲಿರೋ ಗುಂಡಿಮಯ ರಸ್ತೆಗಳೇ ಸುಧಾರಣೆ ಮಾಡಲಿಕ್ಕಾಗಲ್ಲ ಇವರಿಗೆ. ಯಾವ ಆಧಾರದ ಮೇಲೆ ಮಾಡಿದ್ದಾರೆ? ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಜೇಬು ತುಂಬಿತ್ತೆ ವಿನಃ ಇವತ್ತು ರಸ್ತೆ ಗುಂಡಿ ಮುಚ್ಚಲು ಯಾರ ಹತ್ರನೂ ಹಣ ಇಲ್ಲ ಅಂತೆ. ಜನಪ್ರತಿನಿಧಿಗಳು ಕೇವಲ ಚುನಾವಣೆ ಬಂದಾಗಷ್ಟ ಓಟ್ ಕೇಳಲು ಹೋಗಿ ಕೈ ಮುಗಿದು ಬರ್ತಾರೆ. ಆದರೆ ಇಂತಹ ದಿನನಿತ್ಯದ ಸಮಸ್ಯೆಗೆ ಸ್ಪಂದಿಸದೆ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಿದ್ದಾರೆ. ಜನರ ತಾಳ್ಮೆಗೂ ಒಂದು ಎಲೆ ಇದೆ. ತಕ್ಷಣವೇ ಗುಂಡಿಗಳನ್ನು ಮುಚ್ಚಿ ರಸ್ತೆಯನ್ನು ದುರಸ್ತಿ ಮಾಡದಿದ್ರೆ ಸಾರ್ವಜನಿಕರು ಬದಲಿ ಹಾದಿ ಹಿಡಿಬೇಕಾಗುತ್ತೆ. ಇದೇ ರಸ್ತೆಯಲ್ಲಿ ಇಳಿದು ಉಗ್ರ ಹೋರಾಟವನ್ನು ನಡೆಸಲಿದ್ದಾರೆ ಬೀದರ್ ಜಿಲ್ಲೆಯ ಜನರು. ನಡೆಸಬೇಕಾದಂಥ ಅನಿವಾರ್ಯತೆ ಕೂಡ ಇದೆ. ನೋಡಿದ್ರಲ್ಲ, ದೆಹಲಿಯಲ್ಲಿ ಜೆನ್ಜಿ ಮೂವ್ಮೆಂಟ್ ಹೆಂಗಾಯ್ತಲ್ಲ, ಬೀದರಲ್ಲಿ ಆ ರೀತಿ ಮೂವ್ಮೆಂಟ್ ಆದಾಗ ಇಲ್ಲಿರುವಂಥ ರಾಜಕಾರಣಿಗಳ ಏನು ಚರ್ಮ ದಪ್ಪವಾಗಿ ಹೋಗಿದೆ ಅಲ್ಲ, ಅದು ಕಡಿಮೆ ಆಗುತ್ತೆ. ನಾನಿವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಮತ್ತು ಸೌಲಭ್ಯ ಅನುಭವಿಸುತ್ತಿರುವ ನೀವು ಅವರ ಜೀವಕ್ಕೆ ಬೆಲೆ ಕೊಡದೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದರೆ ಜನರು ನಿಮ್ಮನ್ನು ತಕ್ಕ ಪಾಠ ಕಲಿಸ್ತಾರೆ. ಇದು ಖಚಿತ, ಬರೆದಿಟ್ಕೊಳ್ಳಿ. ಇನ್ನಾದರೂ ಆಡಳಿತ ಮಂಡಳಿ ನಿದ್ದೆಯಿಂದ ಎದ್ದು ತಕ್ಷಣವೇ ಮೈಲೂರು ಕ್ರಾಸ್ ರಸ್ತೆಯ ಬೃಹತ್ ಗುಂಡಿಗಳನ್ನು ಮುಚ್ಚಿ ಗುಣಮಟ್ಟದ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕು. ಇಲ್ಲವಾದರೆ ಉತ್ತರ ಕರ್ನಾಟಕ ನ್ಯೂಸ್ ಈ ಸಮಸ್ಯೆಗೆ ತರ್ಕಬದ್ಧ ಅಂತ್ಯ ಸಿಗುವವರೆಗೂ ನಮ್ಮ ವರದಿಗಾರಿಕೆಯನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದೂ ಇಲ್ಲ.
ಯಾಕಂದರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಬೀದರ್ ಜಿಲ್ಲೆಯ ರಾಜಕಾರಣಿಗಳ ಬಗ್ಗೆ, ಬೀದರ್ ಜಿಲ್ಲೆಯ ಎಲ್ಲ ಶಾಸಕರು, ಎಲ್ಲ ರಾಜಕಾರಣಿಗಳ ಬಗ್ಗೆ, ಅಧಿಕಾರದಲ್ಲಿರುವಂಥ ಎಲ್ಲರ ಬಗ್ಗೆ ಬೀದರ್ ಜಿಲ್ಲೆಯ ಜನರು ನಿಮ್ಮ ಬಗ್ಗೆ ಯಾವ ರೀತಿಯ ಮಾತುಗಳನ್ನು ಆಡ್ತಿದ್ದಾರೆ ಅನ್ನೋದು ನಾನು ನನ್ನ ಮಾಧ್ಯಮದಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ. ಅವ್ರು ಆಡುವಂತಹ ಮಾತುಗಳನ್ನು ನಿಮಗೆ ಕೇಳಿಸ್ಬೇಕಾದ್ರೆ ಬೀಪ್ ಸೌಂಡ್ ಹಾಕಬೇಕಾಗುತ್ತೆ. ಆ ರೀತಿ ಮುಖದ ಮೇಲೆ ಉಗಿತಾ ಇದ್ದಾರೆ ಜನ. ಪಾಪ ಅವ್ರಿಗೆ ಧೈರ್ಯ ಇಲ್ಲ, ಮುಂದೆ ಬಂದು ಹೇಳ್ತಾ ಇಲ್ಲ. ಆದರೆ ನಾವು ಎಲ್ಲಿಯಾದ್ರೂ ಸುದ್ದಿಗೆ ಹೋದಾಗ ಸಾಯ್ಬ್ರೆ ಈ ರೀತಿ, ಸಾಯ್ಬ್ರೆ ಆ ರೀತಿ ಅಂತ ನಿಮ್ಗೆ ಉಪ್ಪಿನಕಾಯಿ ಹಾಕಿ ಉಗಿತಾ ಇದ್ದಾರೆ. ಅವ್ರು ಏನಾದರೂ ಅದೇ ಮಾತುಗಳ ನಿಮ್ಮ ಮುಂದೆ ಆಡಿದರೆ ನೀವು ಇಷ್ಟು ವರ್ಷ ಶಾಸಕರಾಗಿ ಉಳಿದಿದ್ದು ಎಲ್ಲ ರಾಜಕಾರಣಿಗಳು ಇಷ್ಟು ವರ್ಷ ಶಾಸಕರಾಗಿ ಸಂಸದರಾಗಿ ಏನೇನು ಮಾಡಿದಿರಲ್ಲ ಅವೆಲ್ಲವೂ ಸಂಪೂರ್ಣ ಶೂನ್ಯ ಆಗುತ್ತೆ. ಆ ಮಟ್ಟಿಗೆ ನಿಮ್ಮನ್ನು ಬೈತಾ ಇದ್ದಾರೆ ಜನ. ನಿಮಗೆ ಕೇಳಿಸ್ಕೊಳ್ಬೇಕು ಅಂತ ಇದ್ರೆ ಪಾಪ ಜನ ಸಾಮಾನ್ಯರು ಧೈರ್ಯ ಮಾಡಿ ನಿಮ್ಮ ಮುಂದೆ ಹೇಳ್ತಾ ಇಲ್ಲ, ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ನಾವು ನಿಮಗೆ ತಿಳಿಸ್ತಾ ಇದ್ದೀವಿ, ಈಗಲಾದರೂ ಅರ್ಥ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಎಲ್ಲರೂ ಮನೆಗೆ ಹೋಗ್ತೀರಾ. ಈಗ ಎಷ್ಟು ಜನ MLA ಗಳಿದ್ದೀರಲ್ಲ ಎಲ್ಲರೂ ಮನೆಗೆ ಹೋಗ್ತೀರಾ ಮುಂದಿನ ಸಲ. ಮುಂದಿನ ಸುದ್ದಿ.